ಸರ್, ಖುಷಿ ವಿಷಯ ಏನಂದ್ರೆ ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದೀವಿ. ಇದು ನಿಮ್ಮ 9ನೇ ಸಿನಿಮಾ. ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕತೆ. ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದ್ ಲೈನ್ ಅಲ್ಲಿ ಮುಗ್ಸಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದೀನಿ. ಸೊ ಈ ಟೈಟಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಯ್ತು. ಅದಾದ್ಮೇಲೆ ಚಮಕ್ಗೆ ಈ ಟೈಟಲ್ ಇಟ್ಟಿದ್ದೆ. ಮತ್ತೆ ಅದು ಚಮಕ್ ಅಂತ ಆಯ್ತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದೆ. ಅವ್ರ ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳ್ಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೈಡಿಂಗ್ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತದೆ ಅಲ್ವಾ. ದೊಡ್ಡ ಸರ್, ಖುಷಿ ವಿಷಯ ಏನಂದ್ರೆ ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದೀವಿ. ಇದು ನಿಮ್ಮ 9ನೇ ಸಿನಿಮಾ. ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕತೆ. ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದ್ ಲೈನ್ ಅಲ್ಲಿ ಮುಗ್ಸಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದೀನಿ. ಸೊ ಈ ಟೈಟಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಯ್ತು. ಅದಾದ್ಮೇಲೆ ಚಮಕ್ಗೆ ಈ ಟೈಟಲ್ ಇಟ್ಟಿದ್ದೆ. ಮತ್ತೆ ಅದು ಚಮಕ್ ಅಂತ ಆಯ್ತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದೆ. ಅವ್ರ ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳ್ಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೈಡಿಂಗ್ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗ್ತದೆ ಅಲ್ವಾ. ದೊಡ್ಡ ಸರ್, ಖುಷಿ ವಿಷಯ ಏನಂದ್ರೆ ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ನಾವೆಲ್ಲರೂ ಅದನ್ನ ತುಂಬಾ ಪ್ರೀತಿಯಿಂದ ಅಪ್ಕೊಂಡಿದೀವಿ. ಇದು ನಿಮ್ಮ 9ನೇ ಸಿನಿಮಾ. ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದ್ರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕತೆ. ಈ ಸಿನಿಮಾ ಬಗ್ಗೆ ಒಂದು ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಒಂದ್ ಲೈನ್ ಅಲ್ಲಿ ಮುಗ್ಸಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕತೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದ್ಮೇಲೆ ರಿಜಿಸ್ಟರ್ ಮಾಡಿಸಿದೀನಿ. ಸೊ ಈ ಟೈಟಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ. ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಯ್ತು. ಅದಾದ್ಮೇಲೆ ಚಮಕ್ಗೆ ಈ ಟೈಟಲ್ ಇಟ್ಟಿದ್ದೆ. ಮತ್ತೆ ಅದು ಚಮಕ್ ಅಂತ ಆಯ್ತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದೆ. ಅವ್ರ ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳ್ಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ರು 100 ಜನದ ಮಧ್ಯೆ ನಡ್ಕೊಂಡ್ ಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟ್ ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅನ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೈಡಿಂಗ್ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ